ಏನ್ ಅಡಿಗೆ ಮಾಡಿದೆ? ನಾಳೆ ಫುಡ್ ಫೆಸ್ಟಿವಲ್ ಅಲ್ಲಕ್ಕ ಸ್ಕೂಲಲ್ಲಿ, ಹಾಗಾಗಿ ಅನು ಹೇಳಿದ್ಲಮ್ಮ ನಾನು ವಾಂಗಿಬಾತ್ ಮಾಡ್ತೀನಿ ಅಂತ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ಕೊಟ್ಟಂಗೆ ಆಗತ್ತಲ್ಲಕ್ಕ ವಾಂಗಿಬಾತ್ ಮಾಡಿದ್ರೆ, ಇವತ್ತು ನೈಟಿಗೂ ಊಟಕ್ಕಾಗತ್ತೆ ಅಂದ್ಬಿಟ್ಟು ವಾಂಗಿಬಾತ್ ಮಾಡಿದೆ. ಹೌದಾ? ಹೌದಕ್ಕ. ಚುಮ್ಮಿ ಏನ್ ಮಾಡ್ತಾಳಂತೆ ನಾಳೆ? ಒಳ್ಳೆ ಕೇಳಿದೆ ಬಿಡು ನನ್ ಮಗಳ. ಫುಡ್ ಫೆಸ್ಟಿವಲ್ ನಾಳೆ ಹೋಗಿ ಯಾರ್ಯಾರು ಏನಾದ್ರು ಮಾಡಿರ್ತಾರೋ ಅದನ್ನೆಲ್ಲ ತಿಂತಾಳೆ ಹೊತ್ತು ಇಂಥ ಕಾಂಪಿಟೇಷನ್ ಎಲ್ಲ ಅವಳಿಗೆ ಆಗದೇ ಇಲ್ಲ. ಅವಳಿಗೆ ಏನಾದ್ರು ಕೆಲಸ ಮಾಡೋದ್ರೆ ಅಷ್ಟೇ ನಿದ್ರೆ ಬಂದ್ಬಿಡುತ್ತೆ. ತಿನ್ನೋದು ನಿದ್ರೆ ಮಾಡೋದು, ತಿನ್ನೋದು ನಿದ್ರೆ ಮಾಡೋದು, ಇದೊಂದೇ ಅವಳಿಗೆ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ. ಅಕ್ಕ ಅವಳಂಗ್ ಮಾಡ್ತಾ ಅಂತಂದ್ಬಿಟ್ಟು ಅವಳ ನಂಗೆ ಬಿಟ್ರೆ ಹೆಂಗಕ್ಕ? ನೀವು ಅವಳಿಗೆ ಸ್ವಲ್ಪ ಹೇಳ್ಬೇಕು, ಬುದ್ಧಿ ಹೇಳಿದ್ರೆ ಅವಳು ಕೇಳ್ತಾಳೆ. ಅಯ್ಯ ಹೋಗ್ ಮರಗಿತಿ, ನನ್ ಬಾಯ್ ಬಡ್ಕೊಂಡವಳಿಗೆ ಎಷ್ಟು ಸಲ ಹೇಳ್ತೀನಿ ಈ ತರ ಇರ್ಬೇಡ, ಸ್ವಲ್ಪ ಎದ್ದು ಕೆಲಸ ಮಾಡು. ಏನ್ ಹೇಳಿದ್ರೇನು ಅಷ್ಟೇ, ಆ ತಿಂಡಿ ತರದ ಅಂಗಡಿಯಿಂದ ಕುತ್ಕೊಂಡು ತಿನ್ನೋದು, ಟಿವಿ ನೋಡೋದು, ಫೋನ್ ನೋಡೋದು, ಮತ್ತೆ ಸ್ವಲ್ಪ ಏನಾದ್ರು ಕೊಟ್ಟಿದ್ರು ಅಂತ ಬರೆಯೋದು, ಆಯ್ತಲ್ಲಿಗೆ ನಿದ್ದೆ ಮಾಡೋದು. ಊಟ ಮಾಡಿ ನಿದ್ದೆ ಮಾಡಿದ್ರು ಮುಗೀತು. ಮತ್ತೆ ಬೆಳಗ್ಗೆ ಎದ್ದೋ 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 ಅಂತ ಎಬ್ಸ್ಬೇಕು. ಏನು ಕೆಲಸ ಮಾಡಲ್ಲ, ಏನಿಲ್ಲ. ಏನಚ್ಚು? ಅಮ್ಮ ನಾನು ಮತ್ತೆ ಲಿಲ್ಲಿ ಮತ್ತೆ ಈ ಬಾನು ಆಂಟಿ ಇದಾರಲ್ಲ ಅವ್ರ ಮಗಳು, 3 ಜನನ ನಾವು ನಾಳೆ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಮ್ಮ. ಹೌದಚ್ಚು, ಆ ಹುಡುಗಿ ಹತ್ರ ಹೇಳ್ಬಿಟ್ಟ ನಾಳೆ 2 ಲೀಟರ್ ಹಾಲು ತರಕ್ಕೆ? ಹ್ಞೂ ಅಮ್ಮ ಹೇಳ್ಬಿಟ್ಟೆ, 2 ಲೀಟರ್ ಹಾಲು ಮತ್ತೆ ತಗೊಂಬ, ಸಕ್ಕರೆ ಮತ್ತೆ ಗ್ಯಾಸ್ ಎಲ್ಲ ನಾನೇ ತರ್ತೀನಿ ಅಂತ ಹೇಳ್ದೆ ಅಮ್ಮ. ಹೌದಾ, ಸರಿ ಆಯ್ತು ಬಿಡು. ತಡಿ ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ, ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ನಿಂಗೆ, ಆಯ್ತಾ? ನಾಳೆ ಹೋಗಿ ಕರೆಕ್ಟಾಗಿ ಮಾಡಬೇಕು. ಆಯ್ತಮ್ಮ. ಅಮ್ಮ ನಿಮ್ಮ ಹತ್ರ ಒಂದು ಹೇಳ್ಬೇಕಮ್ಮ. ಏನಚ್ಚು? ಅಮ್ಮ ಅಲ್ಲೊಂದು ಮನೆ ಇದೆಯಲ್ಲಮ್ಮ, ಬ್ಲೂ ಕಲರ್ ಪೇಂಟ್ ಹೊಡೆದಿದ್ದು, ಅವ್ರು ನಿಮಗೆ ಗೊತ್ತಾ ಅಮ್ಮ? ಯಾವ ಬ್ಲೂ ಕಲರ್ ಪೇಂಟ್ ಅಚ್ಚು? ಯಾರದು? ಅದೇ ಅಮ್ಮ, ನಮ್ಮ ಮನೆ ಈ ರೋಡ್ ಇದೆಯಲ್ಲ, ಇಲ್ಲಿಂದ ಸ್ಟ್ರೈಟ್ ಹಂಗೆ ಸ್ಟ್ರೈಟ್ ಹೋದ್ವಿ ಅಂದ್ರೆ, ಈ ಊಟ ಮಾಡೋ ಕೈ ಕಡೆ ತಿರುಗಿ ಟಾಯ್ಲೆಟ್ ತೊಳೆಯೋ ಕೈ ಕಡೆ ಹೋದ್ವಿ ಅಂದ್ರೆ ಅಲ್ಲಿ ಬಾನು ಆಂಟಿ ಮನೆ ಬರುತ್ತಾ? ಅದೇನಚ್ಚು ಈ ತರ ಹೇಳ್ತಿದ್ಯಾ? ಲೆಫ್ಟ್ ರೈಟ್ ಅನ್ನೋದು ಬರಲ್ವಾ ನಿಂಗೆ? ಊಟ ಮಾಡೋ ಕೈ ಅಂತೆ, ಟಾಯ್ಲೆಟ್ ತೊಳೆಯೋ ಕೈ ಅಂತೆ. ಛೀ 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 ಛೀ. ಅಮ್ಮ ನಾನು ಹೇಳೋದು ಮರ್ತೋ ಬಿಡ್ತೀನಿ, ಸ್ವಲ್ಪ ಕೇಳಮ್ಮ. ನನಗೆ ಸಡನ್ ಆಗಿ ಬರಲ್ಲ, ಅದಕ್ಕೆ ನಾನು ಈ ತರ ಹೇಳ್ತಾ ಇರೋದು. ಸರಿ ಹೇಳಮ್ಮ ತಾಯಿ, ಹೇಳು. ಮತ್ತೆ ಆ ಬಾನು ಆಂಟಿ ಮನೆ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ ಅಂದ್ರೆ ಮತ್ತೆ ಈ ಟಾಯ್ಲೆಟ್ ತೊಳೆ ಅಂತ ಕೈ ಕಡೆ ಹೋಗುತ್ತಲ್ಲ ದಾರಿ, ಅಲ್ಲೊಂದು ಮನೆ ಇದೆಯಲ್ಲಮ್ಮ, ಬ್ಲೂ ಕಲರ್ ಪೇಂಟ್ ಹಾಕಿದ್ದು, ಅದು ಗೊತ್ತಮ್ಮ? ಆ ಮನೇಲಿ ಇರೋರು ಯಾರಂತ ನಿಮ್ಗೆ ಗೊತ್ತಮ್ಮ? ಏ ಅದೇ ಇವಳು ಕಣೆ, ಏ ಸ್ವೀಟಿ. ಯಾರಕ್ಕ? ಅದೇ ನಿಂಗೆ ಗೊತ್ತಿಲ್ವಾ? ಗಂಡ ಕ್ರಿಶ್ಚಿಯನ್, ಹೆಂಡತಿ ಹಿಂದೂ, ಅದೇ ನಿಂಗೆ ಗೊತ್ತಿಲ್ವಾ? ಮದುವೆ ಮಾಡ್ಕೊಂಡ್ರಲ್ಲ, ಅವ್ರಿಗೊಂದು ಹುಡುಗಿನೂ ಇದೆಯಲ್ಲ, ಅವ್ರನ್ನು ಬಡ್ಡಿಗೆ ಬಿಡ್ತಾರಲ್ಲ ಅವರ? ಅದೇ ಅದೇ ಅವರೇ ಅವರೇ ದೊಡ್ಡಮ್ಮ. ಸರಿ ಏನಾಯ್ತು? ನೀನ್ ಯಾಕೆ ಅಲ್ಲೋದೆ? ಅಲ್ಲೆಲ್ಲ ಹೋಗ್ತಿರ್ತಾ ಇದೆಯಾ ನೀನು? ಹೇಳ್ದೆ ಕೇಳ್ದೆ? ಅಯ್ಯೋ ಅಮ್ಮ ಒಂದ್ ಮಾತು ಕೇಳಮ್ಮ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು. ಹೇಳು. ಅದೇ ಅಮ್ಮ, ನಾಳೆ ಕಾಂಪಿಟೇಷನ್ಗೆ 3 ಜನ ಬೇಕಲ್ಲ, ಹಂಗಾಗಿ ಚುಪ್ಪಿನ ಕೇಳಕ್ ಹೋದ್ವಿ ಬರ್ತೀಯಾ ನಮ್ಮೊಟ್ಟಿಗೆ ಅಂತ. ಅದಕ್ಕೆ ಅವಳು ಬರಲ್ಲ ಅಂತ ಹೇಳ್ಬಿಟ್ಲು. ಅವಳು ಮತ್ತೆ ಜೂಲಿ, ಆಮೇಲೆ ಇನ್ನೊಂದು ಹುಡುಗಿ ತಮಿಳ್ ಹುಡುಗಿ ಇದ್ದಾಳಲ್ಲ ಅವಳು, ಅವ್ರು 3 ಜನ ಸೇರ್ಕೊಂಡು ಮಾಡ್ತಾರಂತೆ. ಮತ್ತೆ ನಮ್ಗೆ ಇನ್ನೊಬ್ರು ಬೇಕಲ್ಲ. ಹೌದು, ಅದಕ್ಕೆ ನಾನೇನ್ ಮಾಡ್ದೆ, ನಾನು ಮತ್ತೆ ಲಿಲ್ಲಿ ಇಬ್ರು ಸೇರ್ಕೊಂಡು ಈಗ ಹೇಳಿದ್ನಲ್ಲ ಒಂದ್ ಮನೆ, ಆ ಮನೇಲಿರೋ ಹುಡುಗಿ ನಮ್ಮ ಸ್ಕೂಲಿಗೆ ಸೇರಿದಾಳೆ, ನಿನ್ನೆ ಅಷ್ಟೇ ಸೇರಿದ್ಲವಳು. ಸರಿ ಅವಳ ಹತ್ರ ಕೇಳೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋದ್ವಮ್ಮ. ಅವ್ರಮ್ಮ ಭಾರಿ ಹುಷಾರಿದ್ದಾರಮ್ಮ. ಏನ್ ಹೇಳ್ತಿದ್ರು ಗೊತ್ತಾ? ಏನ್ ಹೇಳಿದ್ರು? ಗ್ಯಾಸು ಮತ್ತೆ ಪಾತ್ರೆ ಮತ್ತೆ ಸಕ್ಕರೆ ಹಾಲು ಎಲ್ಲ ನಾವೇ ತರ್ಬೇಕಂತೆ. ಅದಕ್ಕೆ ನಾನು ಹೇಳ್ದೆ, ಆಂಟಿ ನಿಮ್ಮ ಮಗಳು ಸ್ವಲ್ಪ ಶಾರ್ ಹಾಕಿ 1-2 ಲೀಟರ್ ಹಾಲು ಮಾತ್ರ ಕೊಡಿಸಿ ಸಾಕು, ನಾವೆಲ್ಲ ತರ್ತೀವಿ ಅಂತ ಹೇಳ್ದೆ. ಅದಕ್ಕೆ ನೀವ್ ಹೆಂಗ್ ಮಾಡ್ತೀರೋ ಏನೋ, ಅದೇನೋ ಸರಿ ಬರುತ್ತೆ ಇಲ್ಲೋ ವೇಸ್ಟ್ ಆಗತ್ತೆ, ಅದೆಲ್ಲ ಬೇಡ, ನೀವೆಲ್ಲ ತಂದು ಮಾಡಿ, ನನ್ನ ಮಗಳು ನಿಮ್ಮೊಟ್ಟಿಗೆ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ತಿದಾರಮ್ಮ. ಹಂಗೆ ಹೇಳ್ಬಿಟ್ಟು ಆಮೇಲೆ ಏನ್ ಹೇಳ್ತಿದ್ದಾರೆ ಗೊತ್ತಾ? ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ದುಡ್ಡೇ ಇಲ್ಲ ಅಂತ ಹೇಳ್ತಿದಾರಮ್ಮ. ಅಷ್ಟು ದೊಡ್ಡ ಮನೆಯಲ್ಲಿ ದುಡ್ಡಿರಲ್ಲಮ್ಮ. ಅವಳ ಹತ್ರ ದುಡ್ಡಿಲ್ವಾ? ಅವಳ ಹತ್ರ ಕೋಟಿಗಟ್ಟಲೆ ಇದೆ ಅಚ್ಚು. ನೀನ್ ಯಾಕೆ ಅವಳ ಹತ್ರ ಹೋದೆ? ಅವಳ ಮನೆ ಕಡೆ ಎಲ್ಲ ಹೋಗ್ಲೇ ಬೇಡ ಆಯ್ತಾ? ಅವಳು ಎಷ್ಟು ಕಂಜೂಸ್ ಅಂದ್ರೆ ಅಷ್ಟು ಕಂಜೂಸು. ಅವಳ ಮಗಳನ್ನು ಅದೇ ತರ ಬೆಳೆಸಿದಾಳೆ. ನೀನ್ ಅವಳ ಮಗಳ ಹತ್ರ ಜಾಸ್ತಿ ಇಟ್ಕೋಬೇಡ ಆಯ್ತಾ? ಹೌದಾ ದೊಡ್ಡಮ್ಮ? ಹೌದು ಕಣಮ್ಮ ಅಚ್ಚು, ನೀನ್ ಅವ್ರ ಹತ್ರ ಎಲ್ಲ ಜಾಸ್ತಿ ಇಟ್ಕೋಬೇಡ ಆಯ್ತಾ? ನಾನಾಗ್ಲಿ ನಿಮ್ಮ ಅಮ್ಮ ಆಗ್ಲಿ ಇನ್ನವರೆಗೂ ಅವ್ರ ಹತ್ರ ಮಾತಾಡ್ಲೇ ಇಲ್ಲ. ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ನಮ್ಗೆ ಹಾಗಂತ ಕೆಲಸನೇ ಆಗಲ್ಲ. ಹೋಗಿ ಏನಾಗಬೇಕು ಅದನ್ನ ಮಾಡು, ನಮ್ಮಮ್ಮ ಹೇಳ್ಕೊಡ್ತಾಳಂತೆ, ನಾನು ಬರ್ತೀನಿ. ಅಚ್ಚು ದೊಡ್ಡಮ್ಮ ಹೇಳಿದ್ ಕೇಳಿಸ್ಕೊಂಡಲ್ಲ, ಅವರೆಲ್ಲ ಒಂಥರ. ನೀನ್ ಅವ್ರ ಹತ್ರ ಎಲ್ಲ ಜಾಸ್ತಿ ಇಟ್ಕೋಬೇಡ, ನಡಿ ನಾನು ನಿನ್ಗೆ ರಸಮಲೈ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ಆಯ್ತಮ್ಮ. ಅಚ್ಚು ಎಲ್ಲ ಕಲ್ತ್ಕೊಂಡ್ ಬಂದಿದ್ಯಾ? ಓಯ್ ಎಲ್ಲ ಕಲ್ತ್ಕೊಂಡ್ ಬಂದಿದ್ದೀನಿ. ಸರಿ ಸರಿ, ಆ ಗ್ರೂಪ್ ಅಲ್ಲಿ ಬರ್ತಾ ಇದ್ದಾರೆ ಆಯ್ತಾ? ಅವ್ರು ಏನ್ ಡಿಶ್ ಅಂತ ಕೇಳಿದ್ರೆ ಹೇಳ್ಬೇಡ. ಯಾಕಚ್ಚು ಹೇಳಿದ್ರೆ ಏನಾಗುತ್ತೆ? ನಮ್ ತರನೇ ಅವ್ರು ಕಾಪಿ ಮಾಡಕ್ ಆಗಲ್ಲ ಅಲ್ಲ, ಅವ್ರು ಬೇರೆ ತಂದಿರ್ತಾರೆ, ಮತ್ತೆ ಇದನ್ನ ತರಕ್ ಆಗಲ್ಲ ಅಲ್ಲ. ಹೇಳ್ಬೇಡ ಅಂದ್ರೆ ಹೇಳ್ಬೇಡ ಅಷ್ಟೇ ಹೇಳೋದು ನಾನು. ರೇಷ್ಮಾ ನೀನು ಅವ್ರು ಏನ್ ಕೇಳಿದ್ರು ಏನು ಹೇಳ್ಬೇಡ. ನಿನ್ನೆ ನೋಡ್ದ ಏನ್ ಡಿಶ್ ಮಾಡ್ತೀರಂತ ಕೇಳಿದ್ದಕ್ಕೆ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ಹೇಳ್ಬೋದಲ್ಲ ನಮ್ಮ ಹತ್ರ? ಎಲ್ರು ಒಂದೇ ತರ ಹೇಳಿದ್ರು, ನೀವ್ ಯಾರು ಹೇಳ್ಬಾರ್ದು ಆಯ್ತಾ? ಆಯ್ತಚ್ಚು, ನೀನ್ ಏನ್ ಹೇಳ್ತೀಯ ಅದನ್ನೇ ಮಾಡ್ತೀನಿ. ವೆರಿ ಗುಡ್. ಹಾಯ್ ಅಚ್ಚು. ಹಾಯ್ ಚಿಪ್ಪಿ.
ಹೇ ಚುಪ್ಪಿ ಅಮುದ, ಅವರು ಏನಾದ್ರು ಏನ್ ಡಿಶ್ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಹೇಳ್ಬೇಡ ಆಯ್ತಾ? ಆಕ್ಚುಲಿ ಆ ಥರ ಎಲ್ಲ ಮಾಡಬಾರ್ದು. ಏನಾಗತ್ತೆ ಈಗ ಹೇಳಿದ್ರೆ? ಏನಾಗಲ್ಲ. ಅವ್ರು ಕೇಳಿದ್ರೆ ನಾನು ಹೇಳ್ತೀನಿ. ಹೇ ಯೋ ಚುಪ್ಪಿ, ನಂಗೆ ಶೀಟ್ ಬರಂಗೆ ಮಾಡಬೇಡ ಆಯ್ತಾ? ನಾನು ಏನ್ ಹೇಳ್ತೀನೋ ಅದನ್ನ ಕೇಳಬೇಕು. ಜೋಲಿ, ಯಾಕೆ ಈ ಥರ ಮಾಡ್ತೀಯಾ? ನೀನು ಅಷ್ಟು ಹೇಳ್ತೀಯಲ್ಲ, ನೀನೀಗ ಅವ್ರ ಹತ್ರ ಕೇಳಿ ನೋಡು, ಅವ್ರು ಏನು ಹೇಳಲ್ಲ ಗೊತ್ತಾ? ಹೇಳ್ತಾರಪ್ಪ, ಹಂಗೇನಿಲ್ಲ. ಸರಿ ಆಯ್ತು, ಕೇಳು. ಚುಪ್ಪಿ, ಅದೇನದು ಗ್ಯಾಸ್ ಉರಿತಾ ಇದೆ? ಅದ ಸ್ವಲ್ಪ ಪಾತ್ರೆ ಬಿಸಿ ಆಗ್ಲಿ ಅಂತ ಇಟ್ಟಿದ್ದೀನಿ. ಓ ಹೌದಾ? ಅಚ್ಚು, ಇವತ್ತು ನೀವು ಏನ್ ಡಿಶ್ ಮಾಡ್ತೀರಾ? ಲಿಲ್ಲಿ, ಇವತ್ತು ನೀವು ಏನ್ ಡಿಶ್ ಮಾಡ್ತೀರಾ? ಇವತ್ತು ನಾವು ಅಚ್ಚು, ಅಲ್ಲ ನಾನು ಏನ್ ಹೇಳಕ್ ಬಂದೆ ಗೊತ್ತಾ? ಏನ್ ಹೇಳಕ್ ಬಂದೆ? ಇವತ್ತು ನಾವು ಏನ್ ಮಾಡೋಣ ಅಂತ ಇದೀವಿ ಅಂದ್ರೆ, ಯಾಕಚ್ಚು ಹೊಡಿತಾ ಇದೀಯ ಈ ತರ? ಯಾಕೆ ಹೊಡಿತಾ ಇದೀಯ ಅಂತ ಹೇಳಿದ್ರೆ, ನಾನು ಏನು ಹೇಳಿದೆ ನಿಮಗೆ? ಏನು ಹೇಳ್ಬೇಡ ಅಂತ ಹೇಳಿಲ್ವಾ? ಅದನ್ನ ಬಿಟ್ಬಿಟ್ಟು ನಾವು ರಸಮಲೈ ಮಾಡೋಣ ಅಂತ ಇದೀವಿ ಅಂತ ಹೇಳೋಣ ಅಂತ ಇದೀಯ ನೀನು? ಓ, ಇವತ್ತು ನೀವು ರಸಮಲೈ ಮಾಡ್ತೀರಾ? ವಾವ್, ನನಗೆ ತುಂಬಾ ಇಷ್ಟ ಅದು. ಸರಿ ಸರಿ, ಯಾಕಂಗ್ ನೋಡ್ತೀಯಾ? ಬಾ, ಆಗ ಕೆಲಸ ನೋಡೋಣ. ಗೊತ್ತಾದ್ರೆ ಏನಾಗುತ್ತೆ? ಏನಾಗಲ್ಲ. ಯಾಕೆ ಯಾಕೆ ಆ ಥರ ಗುರಾಯಿಸ್ತಾ ಇದೆಯಾ? ಬಿಡು, ನಿನಗೆ ಇನ್ನೊಂದು ರಸಮಲೈ ತಿನ್ನೋದಕ್ಕೆ ಜಾಸ್ತಿ ಕೊಡ್ತೀನಿ. ಚುಪ್ಪಿ ಚುಪ್ಪಿ, ಈಗ ನೀವೇನ್ ಡಿಶ್ ಮಾಡ್ತೀರಾ? ಅದು ನಿನ್ಗೆ ಬೇಡ ಆಯ್ತಾ? ನಿನ್ ಕೆಲಸ ಏನೋ ಅಷ್ಟು ಮಾತ್ರ ನೋಡು. ಸುಮ್ಮನೆ ಇರು ಜೂಲಿ. ಅಚ್ಚು, ನಾವಿವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ವಾವ್, ಕ್ಯಾರೆಟ್ ಹಲ್ವಾನ ನನಗೆ ತುಂಬಾ ಇಷ್ಟ, ಮೈ ಫೇವ್ರೆಟ್. ಅದು ನಾನೇ ಕೊಟ್ಟಿದ್ದ ಐಡಿಯಾ ಗೊತ್ತಾ? ನಂಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ಇಷ್ಟನೇ ಇಲ್ಲ. ಛೀ. ಹೇ ಯು ಡುಮ್ಮಿ ಬ್ಯಾಡ್ ಗರ್ಲ್, ನಿಂದು ಮಾತ್ರ ಚೆನ್ನಾಗಿದ್ಯಾ? ಅದಿಂದು ರಶ್ ಮಲಾಯ್, ಅದು ನನಗೆ ಇಷ್ಟನೇ ಇಲ್ಲ. ನನ್ ಚೆನ್ನಾಗಿಲ್ವಾ? ನನ್ ಚೆನ್ನಾಗಿದೆ, ನಿಂದೆ ಚೆನ್ನಾಗಿಲ್ಲ. ಅಚ್ಚು, ಮ್ಯಾಮ್ ಬರ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲರೂ ರೆಡಿ ಆಗಿದ್ದೀರಾ? ಓಕೆ, ಹಂಗಂದ್ರೆ ಟೈಮ್ ಸ್ಟಾರ್ಟ್. ಬಾಯ್ಸ್, ನೀವ್ಯಾಕೆ ಅಲ್ಲಿದ್ದೀರಾ? ಇಲ್ಲೇ ಮಾಡ್ಬೋದಾಯ್ತಲ್ಲ. ಮ್ಯಾಮ್, ಅಲ್ಬೇಡ ಮ್ಯಾಮ್, ನಾವು ಇಲ್ಲೇ ಮಾಡ್ತೀವಿ ಮ್ಯಾಮ್. ಆಯ್ತಾ ಬಿ. ಅಚ್ಚು, ಇದೇನಮ್ಮ ಮಣ್ಣಿನ ಪಾತ್ರೆ ತಂದಿದ್ಯಾ? ಮೆಸೇಜ್ ಕರೆಕ್ಟಾಗಿ ರೀಡ್ ಮಾಡ್ದಾ? ಎಸ್ ಮ್ಯಾಮ್, ಮೆಸೇಜ್ ನೋಡ್ದೆ ಮ್ಯಾಮ್. ಮತ್ತ್ಯಾಕಮ್ಮ ನೀನು ಮಣ್ಣಿನ ಪಾತ್ರೆ ತಂದಿದ್ಯಾ? ಮಣ್ಣಿನ ಪಾತ್ರೆಯಲ್ಲಿ ಸಾರು ತಾನೇ ಮಾಡ್ತಾರೆ. ಮ್ಯಾಮ್, ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡ್ತಾರೆ, ಹೌದು ಮ್ಯಾಮ್. ನಾವು ಸ್ವೀಟ್ ಮಾಡೋಣ ಅಂತ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಒಳ್ಳೇದಂತ ನಮ್ಮಮ್ಮ ಹೇಳಿದ್ರ, ಹಂಗಾಗಿ ನಾವು ಮಣ್ಣಿನ ಪಾತ್ರೆಯಲ್ಲೇ ಮಾಡೋಣ ಅಂತ ತಂದ್ವಿ ಮ್ಯಾಮ್. ವೆರಿ ಗುಡ್, ಆಯ್ತಮ್ಮ, ಸರಿ ಮಾಡಿ. ನೋಡಿ ಮಕ್ಳೇ, ನಿಮ್ಗೂ ಕೇಳಿಸ್ತಾ ಇದೆಯಾ? ಎಲ್ರೂ ಕೇಳಿಸ್ಕೊಳ್ಳಿ. ನೋಡಿ ಮಕ್ಳೇ, ನಿಮಗೆ ಖಾಲಿ 3 ಅವರ್ಸ್ ಮಾತ್ರ, 3 ಅವರ್ಸ್ ಕೊಟ್ಟಿದೀವಿ ಆಯ್ತಾ? ಈ 3 ಅವರ್ಸ್ ಅಲ್ಲಿ ನೀವೇನ್ ಡಿಶ್ ಮಾಡೋಣ ಅಂತ ಇದ್ದೀರೋ ಅದನ್ನ ಕಂಪ್ಲೀಟ್ ಆಗಿ ಮಾಡಿರ್ಬೇಕು. ಅದರ ನಂತರ ನೀವು 5 ನಿಮಿಷ ಟೈಮ್ ಕೇಳಿದ್ರೆ ನಾನು ಕೊಡಲ್ಲ ಆಯ್ತಾ? ಡಿಶ್ ಮಾಡೋದು ಮಾತ್ರ ಅಲ್ಲ, ಸರ್ವ್ ಮಾಡೋದು ತುಂಬಾ ಚೆನ್ನಾಗಿರ್ಬೇಕು ಆಯ್ತಾ? ಓಕೆ ಮಕ್ಳೇ, ಎಲ್ರೂ ಸ್ಟಾರ್ಟ್ ಮಾಡಿ ಆಯ್ತಾ? ಎಲ್ರೂ ಚೆನ್ನಾಗಿ ಮಾಡ್ಬೇಕು. ಎಲ್ರಿಗೂ ಆಲ್ ದ ಬೆಸ್ಟ್ ಆಯ್ತಾ? ಮತ್ತೆ ಜಜ್ಮೆಂಟಿಗೆ ಬರೋರು ನೀವು ಮಾಡೋಂಥ ಡಿಶ್ನ ಟೇಸ್ಟ್ ಮಾಡಿಬಿಟ್ಟು ಈ ಸ್ಕೂಲ್ನಲ್ಲಿರೋ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡ್ತಾರ ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಗಬೇಕು. ಆ ಥರ ಮಾಡಬೇಕು ಆಯ್ತಾ? ವೆರಿ ಗುಡ್, ಸ್ಟಾರ್ಟ್ ಮಾಡಿ. ಅಚ್ಚು, ಸ್ಟಾರ್ಟ್ ಮಾಡದ್ನಾ? ಆಯ್ತಚ್ಚು. ಸರಿ ಆಯ್ತು, ನಾವು ಬೇಗ ಮಾಡೋಣ. ಇನ್ನು 6 ಲೀಟರ್ ಹಾಲನ್ನ ಕಾಯಿಸ್ಬೇಕು. ಅದು ಕಾಯೋದಕ್ಕೆ ತುಂಬಾ ಲೇಟ್ ಆಗತ್ತೆ. ಹೌದು ಅಚ್ಚು, ಬೇಗ ಬೇಗ ಹಾಲು ಹಾಕು. ಓಕೆ, ಫಸ್ಟ್ ಗ್ಯಾಸ್ ಸ್ಟವ್ ಹಚ್ಚಬೇಕು. ಏಯ್ ಜೂಲಿ, ವಾಟ್ ಚುಪ್ಪಿ? ಅಲ್ಲಿ ನೋಡ್ತಾ ಇದೀಯಾ? ಬಾ ಸ್ಟಾರ್ಟ್ ಮಾಡೋಣ. ಇಲ್ಲ, ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅವ್ರು ಏನ್ ಮಾಡ್ತಾರಂತ ನೀನ್ ನೋಡ್ತಾ ಇದ್ರೆ ಅಷ್ಟೇ. ಇವತ್ತು ಮ್ಯಾಮ್ ಕೊಟ್ಟಿರೋ 3 ಅವರ್ಸ್ ಮುಗ್ದೋಗ್ಬಿಡತ್ತೆ, ನಾವೇನು ಮಾಡಕ್ಕಾಗಲ್ಲ. ನೋ ಚುಪ್ಪಿ, ನಂದದು ನಿಂಪೇ ಇಲ್ಲ. ಶಾರಿ ಆಯ್ತಾ? ಸರಿ, ಈಗ ಏನ್ ಮಾಡೋದು? ಈಗ ಫಸ್ಟ್ ಏನ್ ಮಾಡೋದು ಗೊತ್ತಾ? ಈ ಪಾತ್ರೆಯಲ್ಲಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಕ್ ಬಿಡ್ಬೇಕು. ಓಕೆ, ಹಾಕು ಚುಪ್ಪಿ. ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ? ಕ್ಯಾರೆಟ್ ಇದೆಯಲ್ಲ, ಕ್ಯಾರೆಟ್ ನ ಮನೆಯಿಂದಾನೇ ಚೆನ್ನಾಗಿ ಚಾಪ್ ಮಾಡಿ ತಂದಿದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ಕುದಿಯಕ್ ಬಿಡ್ಬೇಕು. ಆಮೇಲೆ ಚೆನ್ನಾಗಿ ಬೆಂದ್ಮೇಲೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು. ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾವು ಏಲಕ್ಕಿ ಸ್ವಲ್ಪ ತಂದಿದ್ದೀನಿ, ಅದನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು. ಇಷ್ಟೇನಾ? ಹೋ ಗಾಡ್, ನಾನು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ. ಸರಿ ಓಕೆ ಚುಪ್ಪಿ, ರೆಡಿ ಮಾಡು, ಸ್ಟಾರ್ಟ್. ಹೇ ಜೂಲಿ, ಏನೇನು ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ಯಾ? ನೀನು ಹೆಲ್ಪ್ ಮಾಡ್ಬೇಕು. ಹೋ ಸಾರಿಯಾ? ಓಕೆ, ನಾನು ಹೆಲ್ಪ್ ಮಾಡ್ತೀನಿ. ಅಮೋದ, ಅಂದ ಮಿಲ್ಕ್ ಎಡು. ಓಕೆ. ಓಕೆ,
ಈಗ ಮಿಲ್ಕ್ ಚೆನ್ನಾಗಿ ಬಾಯ್ಲ್ ಆಗ್ಲಿ. ಆದ್ರೆ ಜೂಲಿ, ನಾನು ಫಸ್ಟಿಗೆ ಗ್ಯಾಸ್ ಹಚ್ಚಿ ಪಾತ್ರೆನ ಇಟ್ಟಿದ್ದೆ ಬಿಸಿ ಆಗೋದಕ್ಕೆ. ಆ ಥರ ಎಲ್ಲ ಇಡಬಾರ್ದು, ನನಗೆ ಮರ್ತೋಗ್ಬಿಡ್ತು, ಹಾಗಾಗಿ ನಾನು ಇಟ್ಬಿಟ್ಟೆ. ಆಯ್ತಾ, ಸಾರಿ. ಓಕೆ ಚುಪ್ಪಿ, ಗ್ಯಾಸ್ ಹಚ್ಚಾಯ್ತು. ಈಗ ಇದರಲ್ಲಿ ಮಿಲ್ಕ್ ಹಾಕೋಣ. ಓಕೆ ಅಚ್ಚು, ಹಾಕು. ಅಚ್ಚು, ಈ ಹಾಲಿಗ ಚೆನ್ನಾಗಿ ಕುದಿಬೇಕಲ್ಲ? ಹೌದು ಲಿಲ್ಲಿ, ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಈ ಬಾಯ್ಲ್ ಆಗುವಾಗ ನಾನು ಹೇಳ್ತೀನಿ ನೋಡು, ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ. ಏನ್ ಮ್ಯಾಜಿಕ್ ಅಂತ ಹೇಳಚ್ಚು ಪ್ಲೀಸ್. ಏನಿಲ್ಲಪ್ಪ, ಇದು ಚೆನ್ನಾಗಿ ಕುದಿಯತ್ತಲ್ಲ, ಆಗ ಇದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ವಿ ಅಂದ್ರೆ ಇದೆಲ್ಲ ಹಾಲು ಒಡೆದೋಗ್ಬಿಡುತ್ತೆ. ಆಮೇಲೆ ಈ ಹಾಲನ್ನ ಏನ್ ಮಾಡೋದಂತ ಹೇಳ್ತೀನಿ. ಓಕೆ ಗುರು. ಏನ್ ಗುರು, ಹಿಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ಲೋ ಚೋಟು, ಅವ್ರೇನಾದ್ರೂ ನಮ್ದು ಕಾಪಿ ಹೊಡೆದ್ಬಿಡ್ತಾರ ಅಂತ ನೋಡ್ತಾ ಇದ್ದೆ ಕಣೋ. ಗುರು, ನಾವಿನ್ನ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡ್ಲಿಲ್ಲಲ್ಲ ಗುರು, ಮತ್ತೆಂಗ ಅವ್ರು ಕಾಪಿ ಹೊಡಿತಾರೆ? ಹೌದಲ್ಲ, ಸರಿ ಸರಿ, ಆಯ್ತಾಯ್ತು, ನಾವು ಮಾಡಕ್ ಸ್ಟಾರ್ಟ್ ಮಾಡೋಣ. ಆಯ್ತು ಗುರು. ಗುರು, ನಿನ್ನೆ ದುಡ್ಡು ತಗೊಂಡೋದ್ರಲ್ಲ ಐಟಮ್ ತರಕ್ಕೆ, ಹೌದು, ಇವತ್ತು ಏನ್ ಡಿಶ್ ಮಾಡೋದು ಗುರು? ಏನು ನಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ನೀವು. ನಿನಗ್ ಗೊತ್ತಿಲ್ಲ ಕಣೋ, ನಾನು ಏನ್ ಮಾಡ್ತೀನಿ ಅಂತ ನೀನ್ ನೋಡು, ಹಂಗೆ ಶಾಕ್ ಆಗ್ಬಿಟ್ಯಾ. ನಾವಿವತ್ತು ಗುಲಾಬ್ 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 ಜಾಮೂನ್ ಮಾಡೋ, ಗೊತ್ತಾ ಅಬ್ಬಿ? ಅದು ಎಲ್ರು ಅದನ್ನ ಮಾಡ್ತಾರೆ, ನಾವು ಯಾವ್ದಾರು ಬೇರೆ ಮಾಡ್ಬೋದಲ್ಲ. ನೀವ್ಯಾಕೆ ಗುಲಾಬ್ ಜಾಮೂನ್ ಚಾಯ್ಸ್ ಮಾಡಿದ್ದು? ಲೋ ಬೇಕು, ನೀನ್ ಸುಮ್ಮನೆ ಇರೋ, ನಾನು ಏನ್ ಹೇಳ್ತೀನೋ ಅದನ್ನ ಮಾಡಿ. ನನ್ಗೆ ಫಸ್ಟ್ ಪ್ರೈಸ್ ನೋಡ್ದಲ್ಲ, ಮೊನ್ನೆ ಸೈಕಲ್ ರೇಸ್ ಅಲ್ಲಿ ನಾನ್ ತಾನೇ ಫಸ್ಟ್ ಪ್ರೈಸ್ ತಗೊಂಡಿದ್ದು. ನನ್ ಮಾತು ಕೇಳಿದ್ರೆ ಅದೇ ತರ ನಿಮ್ಗೂ ಬರುತ್ತೆ, ಆಯ್ತಾ? ಆಯ್ತು ಗುರು, ನೀವೇನ್ ಹೇಳ್ತೀರೋ ಅದನ್ನೇ ನಾವು ಮಾಡ್ತೀವಿ. ಆಯ್ತು, ನಾವ್ ಹಿಂಗೆ ಮಾತಾಡ್ತಾ ಇದ್ವಿ ಅಂದ್ರೆ ಟೈಮ್ ಆಗ್ಬಿಡತ್ತೆ ಗುರು, ಬೇಗ ಬೇಗ ಕೊಡಿ. ಲೋ ಚೋಟು, ಕೊಡು ಅಂದ್ರೆ ಏನ್ ಕೊಡೋದು? ನಂಗೆ ಒಂಥರ ಗಡಿಬಿಡಿ ಆಗ್ತದೆ, ಕೈ ಹೊಡ್ತಲ್ಲ ಕಾಲು ಹೊಡ್ತಲ್ಲ, ಎಲ್ಲೋ ಐಟಮ್ ಅಲ್ಲಿ ತಂದಿದ್ದು ಕಾಣ್ತಾ ಇಲ್ಲ. ಗುರು ಗುರು, ಟೆನ್ಷನ್ ಮಾಡ್ಕೊಂಬೇಡಿ ಗುರು, ಅಲ್ಲಿದೆ ನೋಡಿ ಗುರು, ಇಲ್ಲಿದೆಯಲ್ಲ. ಸರಿ ತಡಿದ ತಂದೆ. ಇದೇನ್ ಗುರು, ನೀರಿನ ಬಾಟಲ್ ತಂದಿದ್ದೀರಾ? ಹೌದು ಕಣ ಮೆಂಟಲ್, ನೀರಿನ ಬಾಟಲ್ ಇಲ್ಲದೆ ಹೆಂಗ ಗುಲಾಬ್ ಜಾಮೂನ್ ಮಾಡೋದು ಇಷ್ಟು ಗೊತ್ತಿಲ್ಲ, ಅದಕ್ಕೆ ನಮ್ಮಂತ ದೊಡ್ಡವರ ಹತ್ರ ಕೇಳಬೇಕು ಅನ್ನೋದು. ಆಯ್ತು ಗುರು, ಬೇಗ ಮಾಡಿ. ಈಗ ಈ ನೀರಿನ ಬಾಟ್ಲು ಓಪನ್ ಮಾಡಿ, ಇದನ್ನ ಈ ಪಾತ್ರೆಯಲ್ಲಿ ಹಾಕಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ, ಅದನ್ನ ಕಟ 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 ಅಂತ ಕುದಿಯಕ್ಕೆ ಬಿಡ್ಬೇಕು. ಯಾಕೆ ಬಿಡ್ಬೇಕು ಅದನ್ನು ನೀವೇ ಹೇಳ್ಬಿಡಿ ಗುರು. ಯಾಕೆ ಬಿಡ್ಬೇಕಂತ ಹೇಳಿದ್ರೆ, ಗುಲಾಬ್ ಜಾಮೂನ್ ಎಲ್ಲಿರತ್ತೆ? ಗುಲಾಬ್ ಜಾಮೂನ್ ಪಾತ್ರೆಯಲ್ಲಿ ಇರುತ್ತೆ, ತಿನ್ಮೇಲೆ ಹೊಟ್ಟೆಲಿ ಇರುತ್ತೆ. ಇದನ್ನು ಗೊತ್ತಿಲ್ವಾ ಗುರು? ಲೇ, ಹೌದು ಕಣೋ, ಪಾತ್ರೆಯಲ್ಲಿ ಇರುತ್ತೆ, ತಿನ್ಮೇಲೆ ಹೊಟ್ಟೆಲಿ ಇರುತ್ತೆ. ಇದು ಎಲ್ರಿಗೂ ಗೊತ್ತು. ಗುಲಾಬ್ ಜಾಮೂನ್ ಯಾವ್ದ್ರೊಳಗಿರುತ್ತೆ? ಅದೇ ಗುರು ಹೇಳಿದ್ದು, ಪಾತ್ರೆ ಒಳಗಿರುತ್ತೆ ಅಂತ. ಲೋ, ಇದನ್ನು ಗೊತ್ತಿಲ್ವೇನೋ? ನಿನ್ಗೋಗಿ ಹೇಳ್ತಾ ಇದ್ದೀನಲ್ಲ. ಲೋ, ನೀನ್ ಹೇಳ, ಎಲ್ಲಿರುತ್ತೋ ಗುಲಾಬ್ ಜಾಮೂನ್ ಯಾವ್ದ್ರೊಳಗಿರುತ್ತೆ ಹೇಳು. ಅಭಿ, ಗುಲಾಬ್ ಜಾಮೂನ್ ಚೋಟು ಹೇಳ್ದಂಗೆ ಪಾತ್ರೆಯಲ್ಲಿ ಇರುತ್ತೆ, ತಿನ್ಮೇಲೆ ಹೊಟ್ಟೆಲಿ ಇರುತ್ತೆ. ನಿಮ್ಮಿಬ್ರಿಗೋಗಿ ಹೇಳ್ತಾ ಇದ್ದೀನಲ್ಲ ನಾನು. ಅಯ್ಯೋ ಗುರು, ಸಿಟ್ ಮಾಡ್ಕೊಂಬೇಡಿ ಗುರು, ಈಗ ಆಲ್ರೆಡಿ ತುಂಬಾ ಟೈಮ್ ಆಗ್ಬಿಡ್ತು, ನೀವೇ ಹೇಳಿ ಗುರು. ಹೇಳ್ತೀನಿ. ಗುಲಾಬ್ ಜಾಮೂನ್ ಯಾವ್ದ್ರೊಳಗಿರುತ್ತೆ? ಸಕ್ಕರೆ ಪಾಕದಲ್ಲಿರುತ್ತೆ. ಯಾವ್ದ್ರೊಳಗಿರುತ್ತೆ? ಸಕ್ಕರೆ ಪಾಕದಲ್ಲಿ. ಆ ಸಕ್ಕರೆ ಪಾಕನೇ ಈಗ ರೆಡಿ ಮಾಡೋದು, ಆಯ್ತಾ? ಆಯ್ತು ಗುರು. ಈಗ ಇದು ಚೆನ್ನಾಗಿ ಕುದಿಬೇಕು, ಇದ್ರಲ್ಲಿ ಸ್ವಲ್ಪ ಸಕ್ಕರೆ ಹಾಕಬೇಕು. ಗುರು, ಸಕ್ಕರೆ ಹಾಕ್ಬಿಟ್ಟು ಗ್ಯಾಸ್ ಹಚ್ಚೋದನ್ನ ಮರ್ತು ಬಿಡ್ಬೇಡಿ, ಗ್ಯಾಸ್ ಸ್ಟವ್ನ ಆನ್ ಮಾಡಿ. ವೆರಿ ಗುಡ್ ಚೋಟು, ನಂಗದ್ ಮರ್ತೋಯ್ತು, ಗ್ಯಾಸ್ ಸ್ಟವ್ನ ಹಚ್ಚು. ಆಯ್ತು ಗುರು. ಹಾಲು ಚೆನ್ನಾಗಿ ಕುದಿತಾ ಇದೆ ಲಿಲ್ಲಿ, ರೇಷ್ಮಾ ನೋಡ್ದಾ? ಹೌದು ಹಚ್ಚು, ಚೆನ್ನಾಗಿ ಕುದಿತೈತೆ. ಈಗ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಇದ್ರೊಳಗೆ ಹಾಕ್ತೀನಿ, ಆಮೇಲೆ ನೋಡು ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಆಗತ್ತೆ ಅಂತ ಅಂದ್ಬಿಟ್ಟು.